ಗಡಿನಾಡು ಕಿಚನ್ಗೆ ಸ್ವಾಗತ ಸುಸ್ವಾಗತ. ಸ್ವಲ್ಪ ನೋಡಿ ಜಾಸ್ತಿ ಕಲ್ತ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಮ್ಮ ವಿಡಿಯೋಗಳನ್ನು ಭಾಳ ಜನ ನೋಡ್ತಾ ಇರೋಕ್ಕಾಗಿ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದ ತಿಳಿಸ್ತವೆ. ಹಾಗೂ ಈ ದಿನ ಏನು ಮಾಡುವುದು ಕುಕ್ಕಿಂಗ್ ಅಡುಗೆ ಅಂದರೆ ಎಗ್ ಪಡ್ಡು. ಆ ಎಗ್ ಪಡ್ಡು ಮಾಡುವಂಥ ವಿಧಾನ ಹೇಗಿರುತ್ತೆ, ಅದು ಟೇಸ್ಟ್ ಹೇಗಿರುತ್ತೆ ಅಂತ ಹೇಳ್ತೀನಿ. ಇದನ್ನು ನೋಡಿ ಕಲ್ತ್ಕೊಂಡು ಮಾಡಿರಿ, ಮನೆಯಲ್ಲಿ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಈಗ ಹಿಟ್ಟು ತೊಗೊಂಡಿದ್ದೇವೆ, ದೋಸೆ ಹಿಟ್ಟು. ಅದರ ಸ್ವಲ್ಪ ಸೋಡಾ ಪುಡಿ ಹಾಗೂ ಸ್ವಲ್ಪ ಉಪ್ಪು, ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದಾವೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2 ಉಳ್ಳಾಗಡ್ಡೆ ಕಟ್ ಮಾಡಿಟ್ಕೊಂಡಿದ್ದಾವೆ ಫ್ರೆಂಡ್, ಅದನ್ನು ಆ್ಯಡ್ ಮಾಡ್ಕೊಂಡಿದ್ದಾವೆ. ಹಾಗೂ ಒಂದು 4 ಎಗ್ ತೊಗೊಂಡಿದ್ದಾವೆ. ಈಗ 2ನೇದು ಹಾಕ್ತಿದ್ದಾವೆ. ಈಗ 4 ಎಗ್ಗನ್ನು ಆ್ಯಡ್ ಮಾಡ್ಕೊಂಡಿದ್ದಾವೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್. ನಾವು ಎಷ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೇವೋ ಅಷ್ಟು ಚೆನ್ನಾಗಿ ಎಗ್ ಪಡ್ಡು ರೆಡಿ ಆಗ್ತಿದೆ ಫ್ರೆಂಡ್. ಓಕೆ ಫ್ರೆಂಡ್, ದೋಸೆ ಹಿಟ್ಟು ಮಾಡುವಂಥ ವಿಧಾನ ಯಾಕೆ ತೋರಿಸಿಲ್ಲ ಅಂದರೆ, ಕಳೆದ ವೀಡಿಯೋದಲ್ಲಿ ದೋಸೆ ಮಾಡಿದ್ದೀವಿ. ಆ ವಿಡಿಯೋದಲ್ಲೆಲ್ಲ ತೋರಿಸಿದ್ವಿ ನಾವು ಹೇಗೆ ಮಾಡೋದು ದೋಸೆ ಹಿಟ್ಟು ಅಂತೇಳಿ, ಅದಕ್ಕೆ ತೋರಿಸಲಿಲ್ಲ. ಈಗ ನಾವು ಎಗ್ ಪಡ್ಡು ಅದೇ ಥರ ದೋಸೆ ಹಿಟ್ಟು ಮಾಡಿಕೊಂಡು 4 ಎಗ್ ಹಾಕ್ಕೊಂಡಿದ್ದಾವೆ. ಅದೇ ಥರ ಮಾಡಿಕೊಂಡು ಈಗ ಚೆನ್ನಾಗಿ ಕಲಿಸ್ಕೊಳ್ತಿದ್ದೇವೆ ಫ್ರೆಂಡ್. ಇದನ್ನ ಎಷ್ಟು ಚೆನ್ನಾಗಿ ಕಲಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿ ಎಗ್ ಪಡ್ಡು ಬರುತ್ತೆ ಫ್ರೆಂಡ್. ಈಗ ಪಡ್ಡನ್ನು ಹಾಕ್ಕೊಳ್ಳೋಣ ಫ್ರೆಂಡ್, ಎಗ್ ಪಡ್ಡು ಹಾಕ್ಕೊಳ್ಳೋಣ ಬರ್ರಿ. ಈಗ ಎಗ್ ಪಡ್ಡು ಹೆಂಚಿಟ್ಕೊಂಡಿದ್ದಾವೆ, ಈಗ ಕಾಯ್ತಾ ಇದೆ. ಇದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳೋಣ ಫ್ರೆಂಡ್. ಎಣ್ಣೆಯನ್ನು ಹಾಕ್ಕೊಳ್ತಿದ್ದಾವೆ, ಎಣ್ಣೆಯನ್ನು ಹಾಕ್ಕೊಂಡಿದ್ದಾವೆ. ಇದನ್ನು ಸ್ವಲ್ಪ ಕಾಯೋಕ್ಕೆ ಬಿಡೋಣ. ಈಗ ದೋಸೆ ಹಿಟ್ಟು ಹಾಕ್ಕೊಳ್ಳೋಣ ಫ್ರೆಂಡ್. ಎಲ್ಲದರಲ್ಲೂ ದೋಸೆ ಹಿಟ್ಟು ಹಾಕ್ಕೊಂಡು ಒಂದು 5 ನಿಮಿಷಗಳ ಕಾಲ ರೋಸ್ಟ್ ಆಗೋಕ್ಕೆ ಬಿಡೋಣ ಫ್ರೆಂಡ್. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ ಹೇಗೆ ಇದೆ. ಈಗ ತಿರ್ಸಿ ಹಾಕೋಣ. ಈ ಎಗ್ ಪಡ್ಡು ಹಾಕಿದ್ರಿಗಿನ ಈಸಿಯಾಗಿ ತಿರುಗ್ತಾವೆ ಫ್ರೆಂಡ್. ಈಗ ಕೆಲವು ನಾರ್ಮಲ್ ದೋಸೆ ಹಿಟ್ಟು ಹಾಕಿದ್ರಿಗಿನ ಕೆಲವು ಅಂಟ್ಕೊಳ್ತವೆ, ಬಟ್ ಆಗಲ್ಲ. ಇದು ಎಗ್ ಪಡ್ಡು ಸುಮ್ಮನೆ ಈಸಿಯಾಗಿ ಬರುತ್ತವೆ. ನೋಡ್ರಿ ಹೇಗೆ ಬರ್ತದೆ ಫ್ರೆಂಡ್. ಫ್ರೆಂಡ್ಸ್, ಎಗ್ ಪಡ್ಡು ರೆಡಿ ಆಗ್ತಿದ್ದಾವೆ. ಓಕೆ ಫ್ರೆಂಡ್, ಟೇಸ್ಟ್ ನೋಡೋಣ. ಹಾಗಾದ್ರೆ ಈಗ ಬರ್ರಿ ಫ್ರೆಂಡ್ ಹೋಗೋಣ. ಫ್ರೆಂಡ್ಸ್, ಎಗ್ ಪೊಂಗಲ್ ರೆಡಿ ಇದೆ, ಟೇಸ್ಟ್ ನೋಡೋಣ ಫ್ರೆಂಡ್ಸ್. ಭಾಳ ನಾನು ಟೇಸ್ಟ್ ನೋಡೋಣ ಅಂತ ಹೇಳಿ ನಿಮ್ಗೆ ಹೇಳ್ದೆ, ನೀವು ಯಾವತ್ತು ಟೇಸ್ಟ್ ನೋಡ್ತಾರೆ ನಮ್ಮ ಮನೇಲಿ ಬಂದು ಫ್ರೆಂಡ್ಸ್. ನೋಡ್ಕೊಳ್ಳೋಣ ಟೇಸ್ಟ್ ಫ್ರೆಂಡ್ಸ್. ವಿಜುವಲ್ ಚೆನ್ನಾಗಿದೆ ಫ್ರೆಂಡ್ಸ್, ಸೂಪರ್ ಟೇಸ್ಟಿ. ಯಾವಾಗಲೂ ಸೂಪರ್ ಟೇಸ್ಟ್ ಅಂತ ನಿಮಗೆ. ನಿಜವಾಗಲೂ ಟೇಸ್ಟ್ ಸೂಪರ್ ಆಗಿದ್ದರೆ ಮಾತ್ರ ಸೂಪರ್ ಆಗುತ್ತೆ ಅಂತ ಹೇಳ್ತೀನಿ. ಎಕ್ಸಲೆಂಟ್ ಇದ್ದರೆ ಎಕ್ಸಲೆಂಟ್ ಇರ್ತದೆ ಅಂತ ಹೇಳ್ತೀನಿ. ಬೇಕಾದ್ರೆ ನೀವು ನನ್ನ ವಿಡಿಯೋನ ಅಬ್ಸರ್ವ್ ಮಾಡಿರಿ, ಸುಮ್ಮನೆ ಹೇಳಲ್ಲ ನಾನು. ಬೇಕಾದ್ರೆ ಮನೆಯಲ್ಲಿ ನಾವು ಮಾಡುವಂಥ ರೆಸಿಪಿನ ಟ್ರೈ ಮಾಡಿ ತಿಂದು ನೋಡ್ರಿ. ನೀವೇ ಹೇಳ್ತೀರ, ಬ್ರದರ್ ಸೂಪರ್ ಇದೆ, ನಿಜವಾಗ್ಲೂ ಸೂಪರ್ ಇದೆ ಅಂತ ಹೇಳ್ತೀರಿ ನೀವು ಅಂತೇಳಿ.